ಹಲೋ ನಮಸ್ಕಾರ. ಸೊ ಹೀಗೆ ಶಾರ್ಟ್ಸ್ ಹಾಕಿದೆ ನಾನು. ಆ ವಿಡಿಯೋದಲ್ಲಿ ನನಗೆ ಎಷ್ಟೊಂದು ಕಮೆಂಟ್ಸ್ ಬಂದಿತ್ತು, ರೆಸಿಪಿ ಏನು ಫಾರ್ ಆ್ಯಕ್ನಿ ಅಂತ. ಈ ವಿಡಿಯೋ ಬಂದುಬಿಟ್ಟು ಆ್ಯಕ್ನಿ ಇರೋರಿಗೆ, ಎಸ್ಪೆಷಲಿ ಮುಖದ ಮೇಲೆ ಕಲೆ, ಆ್ಯಕ್ನಿ ಇದೆಲ್ಲ ಇರುತ್ತಲ್ಲ, ಸೊ ಅವ್ರಿಗಾಗಿ ಈ ವಿಡಿಯೋ. ಸೊ ಇದರಲ್ಲಿ ಏನೇನೆಲ್ಲ ಹಾಕಬೇಕು ಅಂತ ಹೇಳ್ತೀನಿ. ಸೊ ಲೆಮನ್ ಏನು ಮಾಡುತ್ತೆ ಅಂತಂದರೆ ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ ಮತ್ತು ಡ್ರೈ ಔಟ್ ಮಾಡುತ್ತೆ ಪಿಂಪಲ್ಸ್ನೆಲ್ಲ, ಮತ್ತು ಪೋರ್ಸ್ ಎಲ್ಲ ಟೈಟ್ ಮಾಡುತ್ತೆ. ಸೊ ಅದಕ್ಕಾಗಿ ನಾವು ಲೆಮನ್ ಯೂಸ್ ಮಾಡಬೇಕು. ಅದರಲ್ಲಿ ವಿಟಮಿನ್ ಸಿ ಇರುತ್ತೆ. ಆ್ಯಂಡ್ ಕ್ಯಾರೆಟ್ ಆ್ಯಕ್ಚುಲಿ ಆಪ್ಷನಲ್, ಖಂಡಿತವಾಗಿ ಆಪ್ಷನಲ್ ಇದು. ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ. ನಾನು ಜ್ಯೂಸ್ ಒಂಚೂರು ಮಾಡ್ಕೊಂಡಾದ ತಕ್ಷಣ ಹುಳಿ ಇರುತ್ತಲ್ಲ, ಸೊ ಅದಕ್ಕಾಗಿ ನಾನು ಕ್ಯಾರೆಟ್ನ ಯೂಸ್ ಮಾಡ್ತೀನಿ. ಇಟ್ಸ್ ಗುಡ್ ಫಾರ್ ಐಸ್, ಕಣ್ಣಿಗೆ ಒಳ್ಳೆಯದು ಅಂತ. ಇದಾದ ತಕ್ಷಣ ಮೋಸಂಬಿನ ಏನೆಲ್ಲ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ, ಸೊ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಸೊ ಆರೆಂಜಸಲ್ಲಿ ಇದು ಕೂಡ ಆ್ಯಕ್ನಿನ ಡ್ರೈ ಔಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಇದು ಆ್ಯಕ್ಚುಲಿ. ಮತ್ತು ಡರ್ಟ್ ಇರುತ್ತಲ್ಲ, ಪಿಂಪಲ್ ಒಳಗಡೆ ತುಂಬ ಡರ್ಟ್ ಇರುತ್ತೆ, ಅದನ್ನು ಕ್ಲೀನ್ ಮಾಡುತ್ತೆ. ಅದಾದ ತಕ್ಷಣ ಜಿಂಜರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ಸಾಕಷ್ಟು ಬೆನಿಫಿಟ್ಸ್ ಇದೆ ಜಿಂಜರಿಂದ. ನಾನು ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಜಿಂಜರು, ಲೆಮನ್ನು, ಕ್ಯಾರೆಟ್ ಬಗ್ಗೆ ಡೀಟೇಲ್ಡಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಬರೀ ಹೈಲೈಟ್ ಹೇಳ್ತಿದ್ದೀನಿ, ಆ್ಯಕ್ನಿಗೆ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದಷ್ಟೇ. ಜಿಂಜರಲ್ಲಿ ಏನಿರುತ್ತೆ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಅದು ಬ್ಯಾಕ್ಟೀರಿಯಾನ ಸಾಯಿಸುತ್ತೆ. ಸೊ ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟು. ಸೊ ಅದಾದ ತಕ್ಷಣ ಮೋಸಂಬಿನ ಚೆನ್ನಾಗಿ ಪೀಲ್ ಮಾಡ್ಕೊಳ್ಳಿ. ಅದು ಥ್ರೆಡ್ ಟೈಪ್ ವೈಟ್ ಕಲರ್ ಇರುತ್ತಲ್ಲ, ಅದನ್ನು ಚೆನ್ನಾಗಿ ರಿಮೂವ್ ಮಾಡ್ಕೊಂಡು ನೀವು ಫಿಲ್ಟ್ರ್ ಮಾಡ್ಕೊಂಡು ಕುಡಿತೀನಿ ಅನ್ನೋದಾದರೆ ನಡೆಯುತ್ತೆ. ಇಲ್ಲ ಅನ್ನೋದಾದರೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ವಿತೌಟ್ ಫಿಲ್ಟ್ರ್ ಕುಡಿತೀನಿ. ಅದಾದ ತಕ್ಷಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಆರೆಂಜ್ ಮತ್ತು ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ಳಿ. ಕ್ಯಾರೆಟ್ ಹಾಕ್ಕೊಳ್ಳಿ, ಆರೆಂಜ್ ಹಾಕ್ಕೊಳ್ಳಿ, ನಿಂಬೆಹಣ್ಣಿನ ರಸ ಆ್ಯಂಡ್ ಜಿಂಜರ್, ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಜ್ಯೂಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಏನೆಲ್ಲ ಯೂಸ್ಫುಲ್ ಇದೆ ಅಂತ ನಾನು ಆಲ್ರೆಡಿ ಹೇಳಿ ಆಯಿತು. ಸೊ ಇವಾಗ ಜಿಂಜರ್ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂತಂದ್ರೆ ತುಂಬ ಹೀಟ್ ಆಗುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಅದು. ಸೊ ಅವತ್ತು ಜಿಂಜರ್ ಕುಡಿಬೇಕಾದ್ರೆ ನೀವು ಜಾಸ್ತಿ ನೀರು ಕುಡಿಯೋದು ಬೆಟ್ರ್, 2 to 3 ಲೀಟರ್ಸ್. ಸೊ ಆವಾಗ ಲೈಕ್ ಕವರ್ ಆಗುತ್ತೆಲ್ಲ. ಸೊ ನಿಂಬೆಹಣ್ಣು ನಿಮಗೆ ಅನುಕೂಲ ತಕ್ಕಂಗೆ, ಹುಳಿ ಜಾಸ್ತಿ ಇಷ್ಟ ಆದರೆ ಒಂದು, ಇಲ್ಲ ಅಂತಂದರೆ ಅರ್ಧ ಲಿಂಬೆಹಣ್ಣು. ನಾನು ಅರ್ಧ ಲಿಂಬೆಹಣ್ಣು ತೊಗೊತಿದ್ದೀನಿ ಇಲ್ಲಿ. ಸೊ ನಂಗೆ ಜಾಸ್ತಿ ಹುಳಿ ಇಷ್ಟ ಇಲ್ಲ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೀರು ಹಾಕ್ಕೊಬೇಡಿ. ನೀರನ್ನ ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ಬನ್ನಿ. ನೀರು ಏನಕ್ಕೆ ಹಾಕ್ಕೋಬೇಡಿ ಅಂತ ಹೇಳಿದೆ ಅಂತಂದ್ರೆ ನಾನು ಹೇಳ್ತೀನಿ ಇವಾಗ ನಿಮಗೆ. ಸೊ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದೆ. ಸೊ ನೀರು ಏನಕ್ಕೆ ಬೇಡ ಅಂತ ಹೇಳಿದೆ ಅಂತಂದರೆ, ಇವಾಗ ಫಸ್ಟು ಜ್ಯೂಸ್ ಏನು ಮಾಡಿದ್ದೀವಲ್ಲ ಅದನ್ನ ಒಂದು ಗ್ಲಾಸಿಗೆ ಹಾಕ್ಕೊಳ್ಳುವ. ಸೊ ಇಲ್ಲಿ ನಾನು ನೋಡಿ, ನೀವು ಕ್ಯಾಪ್ ನೋಡಿ ಇಲ್ಲಿ ಹೇಗೆಲ್ಲ ಹತ್ಕೊಂಡಿರುತ್ತೆ. ಸೊ ಇದಕ್ಕೋಸ್ಕರ ನಾನು ನೀರನ್ನ ಹಾಕ್ಕೋಬೇಡಿ ಅಂತ ಹೇಳಿದೆ. ಸೊ ಇವಾಗ ಆ ಜ್ಯೂಸ್ ಎಲ್ಲ ಪೋರ್ ಮಾಡ್ಕೊಳ್ಳಿ ಒಂದು ಗ್ಲಾಸ್ಗೆ. ಹಾಕ್ಕೊಂಡು ಆದ ತಕ್ಷಣ ಈಗ ನೋಡಿ, ಅದು ಮಿಕ್ಸಿ ಜಾರ್ ನೋಡಿ ಹೇಗೆಲ್ಲ ಮೆತ್ಕೊಂಡಿರುತ್ತಲ್ಲ. ಸೊ ಅದಕ್ಕಾಗಿ ನಾನು ಆವಾಗಲೇ ನೀರು ಹಾಕೋದು ಬೇಡ ಅಂತಂದೆ. ಸೊ ಹೇಗಿದ್ದರೂ ಮೆತ್ಕೊಳ್ಳುತ್ತೆ ಆಬ್ವಿಯಸ್ಲಿ. ಅದಕ್ಕಾಗಿ ನಾವು ಲಾಸ್ಟ್ಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಟ್ಸ್ ಬೆಟರ್. ಅಂದರೆ ವೇಸ್ಟ್ ಆಗೋಲ್ಲ, ಎಷ್ಟು ಆಗೋಲ್ಲ. ಆಮೇಲೆ ಹುಳಿ ಜಾಸ್ತಿ ಇರುತ್ತೆ, ನೀವು ಹಾಗೆ ಜಾಸ್ತಿ ಇಷ್ಟೇ ಸ್ವಲ್ಪನೇ ಕುಡಿದ್ರೇ ಡೈರೆಕ್ಟಾಗಿ. ಸೊ ಅದಕ್ಕೋಸ್ಕರ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಇದನ್ನು ಈ ಥರ ಮಾಡ್ಕೊತೀನಿ ನಾನು. ಸೊ ಒಂಚೂರು ನೀರು ಹಾಕ್ಕೊಂಡು ಸ್ವಲ್ಪ ಶೇಕ್ ಮಾಡಿಕೊಂಡು ನೋಡಿ, ಈ ಕ್ಯಾಪಿಗೆ ಏನೂ ಹತ್ತಿಲ್ಲ, ಅದೆಲ್ಲ ಕ್ಲಿಯರ್ ಆಯಿತು. ಸೊ ಈ ನೀರನ್ನ ನಮಗೆ ಜ್ಯೂಸ್ ಆಗಿರ್ತೀವಲ್ಲ ಆ ಗ್ಲಾಸಿಗೆ ಹಾಕ್ಕೋಬೇಕು. ಇದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಹೇಳಿದ್ನಲ್ಲ, ಅದೇ ಕಮ್ಮಿ ಕಹಿ ಆಗುತ್ತೆ ಅಷ್ಟೇ. ಸೊ ಇದನ್ನ ಹಾಕ್ಕೊಂಡು ಫಿಲ್ಟರ್ ಮಾಡಿಕೊಂಡು ಕುಡಿಬೋದು ನೀವು, ಇಲ್ಲಾಂದ್ರೆ ಹಾಗೇನೂ ಕುಡಿಬೋದು, ನಿಮ್ಮ ಇಷ್ಟ ಅದು. ಸೊ ಹಲ್ಲಲ್ಲಿ ಸಿಕ್ಕಾಕೋತಿರುತ್ತೆ, ಒಂಚೂರು ನೋಡ್ಕೊಂಡು ಕುಡೀರಿ. ಸೊ ಇದರಿಂದ ಏನೆಲ್ಲ ಯೂಸ್ಫುಲ್ ಇದೆ ಅಂತ ನಾನು ಹೇಳಿದ್ದೀನಿ. ಇದು ಯಾವಾಗ ಕುಡಿಬೇಕು ಅಂತ ಅಂದರೆ ಎಂಪ್ಟಿ ಸ್ಟಮಕಲ್ಲಿ ಕುಡಿಬೇಕು, ಮಾರ್ನಿಂಗ್ ಖಾಲಿ ಹೊಟ್ಟೆಲೇ ಕುಡಿಬೇಕು. ಅದಕ್ಕಾಗಿ ನಿಮಗೆ ಡೀಟೇಲ್ಡಾಗಿ ಶುಂಠಿಯಿಂದ ಏನು ಯೂಸು ಮತ್ತು ಲೆಮನಿಂದ, ಕ್ಯಾರೆಟಿಂದ ಏನು ಯೂಸು ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಲಾಸ್ಟ್ ವೀಡಿಯೋಸ್ ಹಾಕಿದ್ದೀನಿ, ಅದರಲ್ಲಿ ಹೋಗಿ ನೋಡಿ. ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ಕಿನ್ನಿಗೆ ಹೇಗೆ ಅದರಿಂದ ಏನೆಲ್ಲ ಬೆನಿಫಿಟ್ಸು ಅಂತ. ಸೊ ಇಲ್ಲಿ ಬರೀ ಹೈಲೈಟೆಡ್ ಆಗಿ ಹೇಳಿದ್ದೀನಿ ಆ್ಯಕ್ನಿಗೆ ಏನಕ್ಕೆ ಯೂಸು ಅಂತ. ಸೊ ನೋಡಿ, ನೀವು ಕುಡೀರಿ ಇದನ್ನ. ಇದು ಒಂದೇ ರೀಸನ್ ಅಲ್ಲ ಆ್ಯಕ್ನೆ ಎಲ್ಲ ಕ್ಲಿಯರ್ ಆಗಿರೋದು, ಸಾಕಷ್ಟು ರೀಸನ್ಸ್ ಇದ್ದಾವೆ. ಒಂದೊಂದಾಗಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ ನೀವು. ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ಹೇಳ್ತೀನಿ, ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕೋಜಿಕ್ ಸೋಪ್ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.